ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಾವು ಗಜೇಂದ್ರಗಡ ಸುತ್ತಮುತ್ತ ಅನೇಕ ಬಡಾವಣೆಗಳ ಬಗ್ಗೆ ಫಲಶ್ರುತಿಗಳನ್ನು ಮಾಡಿ ಇದು ಮಾಡ್ತಿದ್ದೀರಿ ಅಂತ ಕೇಳಿದ್ದೀವಿ. ಭಾಳ ಸಂತೋಷ ಅನಿಸುತ್ತೆ. ನಿಮ್ಮಂಥ ವರದಿಗಾರರು ಇರೋದರಿಂದ ಕೆಲವು ಬಡಾವಣೆಗಳಲ್ಲಿ ಅನುಕೂಲ ಆಗ್ತದೆ. ಈಗ ಅನೇಕ ಬಡಾವಣೆಗಳು ಗಜೇಂದ್ರಗಡ ಸುತ್ತಮುತ್ತ ನೀವು ನೋಡಿರ್ತೀರಿ. ಈ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಸರ್? ಸರ್, ನಾವು ಗಜೇಂದ್ರಗಡ ನಗರದಲ್ಲಿ ಸಾಕಷ್ಟು ಬಡಾವಣೆಗಳಿವೆ. ಹೆಚ್ಚು ಕಡಿಮೆ ಎಲ್ಲ ಬಡಾವಣೆಗಳನ್ನ ಸುತ್ತಾಡಿದ್ದೇವೆ. ಕೆಲವೊಂದು ಬಡಾವಣೆಗಳ ಅಭಿವೃದ್ಧಿ ಶುಲ್ಕಗಳನ್ನು ಪಾವತಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮಾಡಿದೆ. ಇನ್ನೂ ಕೆಲವು ಅನಧಿಕೃತ ಬಡಾವಣೆಗಳು ಪಾವತಿಯನ್ನು ಶುಲ್ಕ ಮಾಡದೆ, ಅಭಿವೃದ್ಧಿ ಶುಲ್ಕದ ಪಾವತಿಯನ್ನು ಕಟ್ಟದೆ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡುತ್ತವೆ ಅನ್ನೋದು ನೋಡಿವಿ. ಹಾಗೆ ಅದಕ್ಕೆ ಉದಾಹರಣೆ ಈ ಕಡ್ಡಿಯವರ ಪ್ಲಾಟ್ ಪಕ್ಕದಲ್ಲಿರುವ ಬೇಗನಾಳ್ ಪ್ಲಾಟ್ ಕೂಡ ಬಂದ. ಇಲ್ಲಿ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಎರಡನೇದು, ವಿದ್ಯುತ್ ದೀಪಗಳು ಸಹ ಇಲ್ಲ. ಮೂರನೇದಾಗಿ ಇಲ್ಲಿ ನೀರಿನ ವ್ಯವಸ್ಥೆ ಸಹ ಇಲ್ಲ. ಹೀಗಾಗಿ ಇದಕ್ಕೆ ಯಾರು ಕಾರಣ? ಮುನ್ಸಿಪಾಲ್ಟಿಯ ಅಧಿಕಾರಿಗಳು ಇಲ್ಲ ರಾಜಕಾರಣಿಗಳು? ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಟಿಪ್ಪು ವರ್ಧನ್, ಸುನೋ ಮೀಡಿಯಾ ಜೊತೆ ಜಯದೇವ್ ಗಂಜಿಯಾಳ್, ಗಜೇಂದ್ರಗಡ.